ಎಲೆಕ್ಷನ್ 360ಯ ಮೊದಲನೇ ಸುದ್ದಿ ಎಲೆಕ್ಷನ್ಗೆ ಸಂಬಂಧಪಟ್ಟದ್ದಲ್ಲ. ಆದರೆ ಎಲೆಕ್ಷನ್ ಕಾಲದಲ್ಲಿ ನಡೀತಿರುವಂತಹ ಅತಿ ದೊಡ್ಡ ಬೆಳವಣಿಗೆ ಅದು ರಾಮೇಶ್ವರಂ ಕಫೆ ಬಾಂಬ್ ಸ್ಫೋಟ ಪ್ರಕರಣದ ಇಬ್ಬರು ಉಗ್ರರನ್ನ ಬೆಂಗಳೂರಿಗೆ ಎನ್ಐಎ ಅಧಿಕಾರಿಗಳು ಕರೆತಂದಿದ್ರು. ಅವರನ್ನ ಎನ್ಐಎ ನ್ಯಾಯಾಧೀಶರ ಮುಂದೆ, ಎನ್ಐಎ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸಲಾಗಿತ್ತು. ಉಗ್ರರನ್ನ 10 ದಿನಗಳ ಕಾಲ ಎನ್ಐಎ ವಶಕ್ಕೆ ನ್ಯಾಯಾಧೀಶರು ನೀಡಿ ಆದೇಶವನ್ನ ಮಾಡಿದ್ದಾರೆ. ಕೋಲ್ಕತ್ತಾದಿಂದ ತಡರಾತ್ರಿ ಇಬ್ಬರು ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದಿದ್ರು. ಇವತ್ತು ಆ ಇಬ್ಬರು ಉಗ್ರರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಇಬ್ಬರು ಉಗ್ರರನ್ನ 10 ದಿನ ಎನ್ಐಎ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಮಾಡಿದ್ದಾರೆ. ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವೀರ್ ಹುಸೇನ್ ಎನ್ಐಎ ಅಧಿಕಾರಿಗಳ ವಶಕ್ಕೆ. ಮುಸಾವೀರ್ ಹುಸೇನ್ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಇಟ್ಟಂತಹ ಉಗ್ರ. ಅಬ್ದುಲ್ ಮತೀನ್ ತಾಹಾ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್. ಇಬ್ಬರನ್ನು ಈಗ ಎನ್ಐಎ ವಶಕ್ಕೆ 10 ದಿನಗಳ ಕಾಲ ನೀಡಲಾಗಿದೆ. ಕೋಲ್ಕತ್ತಾದಲ್ಲಿ ಅರೆಸ್ಟ್ ಆಗಿದ್ರು. ಅಲ್ಲಿನ ಕೋರ್ಟ್ಗೆ ಈ ಇಬ್ಬರು ಉಗ್ರರನ್ನ ಹಾಜರುಪಡಿಸಿ ಟ್ರಾನ್ಸಿಟ್ ಕಸ್ಟಡಿಯನ್ನ ಪಡೆಯಲಾಗಿತ್ತು 3 ದಿನಕ್ಕೆ. ಅಂದರೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರೆತರೋದಕ್ಕೆ ಎನ್ಐಎನ ಅಲ್ಲಿನ ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಈಗ ಬೆಂಗಳೂರಿನಲ್ಲಿ ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಕೋರಮಂಗಲದಲ್ಲಿರುವಂತಹ ಜುಡಿಷಿಯಲ್ ಕಾಲೋನಿಯಲ್ಲಿರುವ ನ್ಯಾಯಾಧೀಶರ ಮನೆಗೆ ಇಬ್ಬರು ಉಗ್ರರನ್ನ ಹಾಜರುಪಡಿಸಲಾಗಿತ್ತು. ಇಬ್ಬರನ್ನೂ 10 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಎನ್ಐಎ ಪರ ವಕೀಲರು ಮನವಿಯನ್ನ ಮಾಡಿದ್ರು. ಆ ಮನವಿಗೆ ಒಪ್ಪಿ ಇಬ್ಬರು ಉಗ್ರರನ್ನ ನ್ಯಾಯಾಧೀಶರು ಎನ್ಐಎ ಕಸ್ಟಡಿಗೆ ಕೊಟ್ಟಿದ್ದಾರೆ. ಎನ್ಐಎ ಕಸ್ಟಡಿಯಲ್ಲಿ ಮುಂದಿನ 10 ದಿನಗಳ ಕಾಲ ಅಬ್ದುಲ್ ಮತೀನ್ ತಾಹಾ ಮತ್ತು ಬಾಂಬ್ ಇಟ್ಟಂತಹ ಮುಸಾವೀರ್ ಇಬ್ಬರನ್ನೂ ಕೂಡ ವಿಚಾರಣೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಮುಜಮಿಲ್ ಶರೀಫ್ ಅಂತ ಚಿಕ್ಕಮಗಳೂರಿನ ಯುವಕ, ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆ 3 ಈಗ ಅರೆಸ್ಟ್ ಆಗಿದ್ದಾರೆ. ಈ ಇಬ್ಬರನ್ನ ಈ ಕೇಸ್ನಲ್ಲಿ ವಿಚಾರಣೆ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು ಮುಂದಿನ 10 ದಿನಗಳ ಕಾಲ. ಯಾರೆಲ್ಲ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ, ಈ ಕೇಸ್ನಲ್ಲಿ ಇನ್ನೂ ಯಾರ್ಯಾರಿದ್ದಾರೆ, ಈ ಬಾಂಬ್ ಬಿಡುವಂತಹ ಕೃತ್ಯವನ್ನ ಮಾಡೋದಕ್ಕೆ ಹಣದ ಫಂಡಿಂಗ್ ಯಾವ ಮೂಲದಿಂದ ಬಂದಿದೆ, ಇವರನ್ನ ಬೇರೆ ದೇಶಗಳಿಂದ ಯಾರಾದರೂ ಹ್ಯಾಂಡಲ್ ಮಾಡ್ತಾ ಇದ್ದಾರಾ, ಇನ್ನಷ್ಟು ಈ ರೀತಿಯಾದಂತಹ ಮಾಹಿತಿಗಳು. ಜೊತೆಗೆ IED ಬಾಂಬನ್ನು ತಯಾರು ಮಾಡಿದವನು ಯಾರು, ಅದಕ್ಕೆ ಬಳಸಿದ ವಸ್ತುಗಳನ್ನು ಎಲ್ಲೆಲ್ಲಿಂದ ತಂದ್ರು, ಯಾರೆಲ್ಲ ಇದರ ಹಿಂದಿದ್ದಾರೆ, ಎಲ್ಲವನ್ನೂ ಕೂಡ ಎನ್ಐಎ ಅಧಿಕಾರಿಗಳು ಮುಂದಿನ 10 ದಿನಗಳ ಕಾಲ ತನಿಖೆಯನ್ನ ಮಾಡಲಿದ್ದಾರೆ. ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರೆತರಲಾಗಿದೆ. ಇಲ್ಲಿ ಆಡುಗೋಡಿಯ ಟೆಕ್ನಿಕಲ್ ಸೆಂಟರ್ನಲ್ಲಿಟ್ಟು ಅವರನ್ನ ವಿಚಾರಣೆ ಮಾಡಲಾಗ್ತಿದೆ. ಮತ್ತೊಂದು ಸುದ್ದಿ, ಈ ಇಬ್ಬರು ಉಗ್ರರು ಬೆಂಗಳೂರಿನಲ್ಲಿ ಬಾಂಬ್ ಬಿಟ್ಟು ಕೋಲ್ಕತ್ತಾದಲ್ಲಿ ತಲೆಮರೆಸಿಕೊಂಡಿದ್ರಲ್ಲ, ಈ ಉಗ್ರರು, ಇವರ ತಲೆಯಲ್ಲಿರೋದು ಇಸ್ಲಾಮಿಕ್ ಸಿದ್ಧಾಂತ, ಇಸ್ಲಾಮಿಕ್ ಸ್ಟೇಟ್ನ ಸಿದ್ಧಾಂತ, ಐಸಿಸ್ನ ಸಿದ್ಧಾಂತ. ಆದರೆ ಇವರು ಬಳಸಿದ್ದು ಹಿಂದೂ ಹೆಸರು. ಮುಸ್ಲಿಂ ಹೆಸರಿನ ಬದಲಿಗೆ ಹಿಂದೂ ಹೆಸರು ಬಳಸಿ ತಲೆಮರೆಸಿಕೊಂಡಿದ್ರು. ಹಿಂದೂ ಹೆಸರಿನ ರೀತಿಯಲ್ಲಿ ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿದ್ರು. ಇಸ್ಲಾಮಿಕ್ ಸ್ಟೇಟ್ನ ಸಿದ್ಧಾಂತ, ಹಿಂದೂಗಳ ಹೆಸರನ್ನ ಬಳಸಿ ಉಗ್ರ ಕೃತ್ಯಗಳನ್ನ ಮಾಡ್ತಾ ಇದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಐಸಿಸ್ ಸಿದ್ಧಾಂತದ ಉಗ್ರರು ತಲೆಮರೆಸಿಕೊಂಡಿದ್ದು ಹಿಂದೂ ಹೆಸರಿನಲ್ಲಿ. ಮುಸ್ಲಿಂ ಹೆಸರಿನ ಬದಲಾಗಿ ಹಿಂದೂ ಹೆಸರನ್ನ ಬಳಸಿ ಈ ಉಗ್ರರು ಕೋಲ್ಕತ್ತಾದಲ್ಲಿ ತಲೆಮರೆಸಿಕೊಂಡಿದ್ರು. ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿಕೊಂಡಿದ್ದ ಬಾಂಬರ್ ಮುಸಾವೀರ್. ಬಾಂಬ್ ಬಿಟ್ಟಂತಹ ಮುಸಾವೀರ್ ಹುಸೇನ್ ಹಿಂದೂ ಹೆಸರನ್ನ ಇಟ್ಟುಕೊಂಡು ದಾಖಲೆಗಳನ್ನ ಸೃಷ್ಟಿ ಮಾಡಿ ಆತ ಹೋಟೆಲ್ನಲ್ಲಿ, ಅಲ್ಲಿನ ಲಾಡ್ಜ್ನಲ್ಲಿ ರೂಮ್ ಪಡೆದಿದ್ದ. ಅವನು ಅನ್ಮೋಲ್ ಕುಲಕರ್ಣಿ ಅನ್ನುವಂತಹ ಹೆಸರನ್ನ ಇಟ್ಕೊಂಡಿದ್ದ. ಆ ಹೆಸರಿನಲ್ಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದ. ಬಾಂಬ್ ಬಿಟ್ಟವನು ತಲೆಮರೆಸಿಕೊಳ್ಳೋದಕ್ಕೆ ಈ ಹೆಸರನ್ನ ಬಳಸಿದ್ದ. ಅನ್ಮೋಲ್ ಕುಲಕರ್ಣಿ ಕಲಬುರಗಿಯ
ಅನ್ಮೋಲ್ ಕುಲಕರ್ಣಿ ಎಂಬ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿ ಈತ ಕೋಲ್ಕತ್ತಾದ ಲಾಡ್ಜ್ನಲ್ಲಿ ಇದ್ನಲ್ಲ, ಅಲ್ಲಿಗೆ ಕೊಟ್ಟಂತಹ ದಾಖಲೆಯಲ್ಲಿ ಇದ್ದದ್ದ ಹೆಸರು ಅನ್ಮೋಲ್ ಕುಲಕರ್ಣಿ. ಬಾಂಬ್ ಬಿಟ್ಟವನು ತನ್ನ ಹೆಸರನ್ನ ಹಿಂದೂ ಹೆಸರಿಗೆ ಬದಲಿಸಿಕೊಂಡಿದ್ದ. ಮುಸಾವಿರ್ ಹುಸೇನ್ ಆತನ ಹೆಸರು. ತನ್ನ ಹೆಸರನ್ನ ಹೇಳಿದ್ರೆ ಸಿಕ್ಕಿ ಬೀಳುವ ಅಪಾಯ ಇತ್ತು, ಹಾಗಾಗಿ ಹಿಂದೂ ಹೆಸರನ್ನ ಹೇಳಿದ್ದ. ಕಲಬುರಗಿಯ ವ್ಯಕ್ತಿ, ಯಾವುದೋ ವ್ಯಕ್ತಿ ಅನ್ಮೋಲ್ ಕುಲಕರ್ಣಿ ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಹೆಸರನ್ನ ಇಟ್ಕೊಂಡು ಈತ ಒಂದು ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿಕೊಂಡಿದ್ದ. ಇನ್ನೊಬ್ಬ ಅಬ್ದುಲ್ ಮತೀನ್ ತಾಹಾ, ಇಡೀ ಕೇಸ್ನ ಮಾಸ್ಟರ್ ಮೈಂಡ್ ಅಂತ ಏನ್ ಕರಿತಾ ಇದ್ದೀವಿ, ಆತ ಕೂಡ ಹೆಸರು ಬದಲಿಸಿಕೊಂಡಿದ್ದ. ಆತ ಬದಲಿಸಿಕೊಂಡಿದ್ದಂತಹ ಹೆಸರು ಯುಷಾ ಶಹನವಾಜ್ ಪಟೇಲ್ ಅನ್ನುವ ಹೆಸರು. ಯುಷಾ ಶಹನವಾಜ್ ಪಟೇಲ್ ಹೆಸರಿನಲ್ಲಿ ಅಬ್ದುಲ್ ಮತೀನ್ ಆಧಾರ್ ಕಾರ್ಡ್ ಅನ್ನು ಸೃಷ್ಟಿ ಮಾಡಿಕೊಂಡಿದ್ದ. ಇದೇ ಅಬ್ದುಲ್ ಮತೀನ್ ಈ ಹಿಂದೆ ವಿಘ್ನೇಶ್ ಮತ್ತು ಸಮಿತ್ ಅನ್ನುವ ಹೆಸರಿನಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದ. ವಿಘ್ನೇಶ್ ಮತ್ತು ಸಮಿತ್ ಅನ್ನುವ ಹೆಸರನ್ನ ಈತ ಬಳಸ್ತಾ ಇದ್ದ. NIA ಅಬ್ದುಲ್ ಮತೀನನ್ನ ಅವನ ಬಗ್ಗೆ ಮಾಹಿತಿ ಕೊಟ್ರೆ 10 ಲಕ್ಷ ಕೊಡ್ತೀವಿ ಅಂತ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ರು. ಆ ಪೋಸ್ಟರ್ನಲ್ಲೂ ಕೂಡ NIA ಅಧಿಕಾರಿಗಳು ಆತ ಬಳಸುವ ಹಿಂದೂ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದ. ಯಾಕೆ ಹಿಂದೂ ಹೆಸರು? ಇಸ್ಲಾಮಿಕ್ ಸ್ಟೇಟ್ನ ಹೆಸರಿನಲ್ಲಿ, ಐಸಿಸ್ನ ಹೆಸರಿನಲ್ಲಿ, ಇಸ್ಲಾಮಿಕ್ ಮೂಲಭೂತವಾದದ ಹೆಸರಿನಲ್ಲಿ ಬಾಂಬ್ ಇಡೋದು, ಬಳಸುವ ಹೆಸರುಗಳು ಹಿಂದೂಗಳದ್ದು. ಹಿಂದೂಗಳ ಹೆಸರು ಬಳಸಿದ್ರೆ ತಮ್ಮನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಅನ್ನುವ ನಿರ್ಧಾರಕ್ಕೆ ಈ ಉಗ್ರರು ಬಂದಿದ್ರು. ತಮಗೆ ಈಸಿಯಾಗಿ ರೂಮ್ ಸಿಗುತ್ತೆ ಅನ್ನುವ ನಿರ್ಧಾರ. ಅದೇ ಕಾರಣಕ್ಕೆ ಹಿಂದೂಗಳ ಹೆಸರನ್ನ ತಮ್ಮ ದಾಖಲೆಗಳನ್ನ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಇವರು ಬಳಸಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಸ್ಫೋಟ ಮಾಡಿದ್ನಲ್ಲ, ಆತ ಕೂಡ ತನ್ನ ಹೆಸರನ್ನ ಬದಲಿಸಿಕೊಂಡಿದ್ದ. ಕುಕ್ಕರ್ ಬ್ಲಾಸ್ಟ್ ಸ್ಫೋಟದ ಆರೋಪಿ ಮೊಹಮ್ಮದ್ ಶಾಕೀರ್ ತನ್ನ ಹೆಸರನ್ನ ಪ್ರೇಮ್ಚಂದ್ ಮತ್ತು ಅರುಣ್ ಗೌಳಿ ಅಂತ ಬದಲಿಸಿಕೊಂಡು ಓಡಾಡ್ತಾ ಇದ್ದ. ಯಾರೋ ಒಬ್ಬ ಮಾಡಿದ್ರೆ ಒಬ್ಬ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ಬೋದು. ಆದರೆ ಈ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ಪ್ರಮುಖವಾದ ಇಬ್ಬರು ಉಗ್ರರು, ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದಂತಹ ಒಬ್ಬ ವ್ಯಕ್ತಿ ಶಾಕೀರ್, ಈ ಮೂವರು ಕೂಡ ತಮ್ಮ ಹೆಸರುಗಳನ್ನು ಬದಲಿಸಿಕೊಂಡು, ಮುಸ್ಲಿಂ ಹೆಸರುಗಳನ್ನು ಬದಲಿಸಿಕೊಂಡು ಹಿಂದೂ ಹೆಸರುಗಳನ್ನು ಇಟ್ಕೊಳ್ತಾ ಇದ್ರು. ಏನು ಕಾರಣ ಅಂತಂದ್ರೆ ಸ್ಪಷ್ಟ ಕಾರಣ. ಹಿಂದೂ ಹೆಸರುಗಳನ್ನು ಬಳಸ್ಕೊಂಡ್ರೆ ತಮ್ಮನ್ನ ಉಗ್ರರು ಅಂತ ಯಾರು ಅನುಮಾನ ಪಡೋದಿಲ್ಲ. ಈಸಿಯಾಗಿ ರೂಮ್ ಸಿಗತ್ತೆ, ಈಸಿಯಾಗಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೋದು ಅನ್ನುವಂತಹ ಕಾರಣಕ್ಕೆ ಹಿಂದೂ ಹೆಸರುಗಳಲ್ಲಿ ಇವರು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರು. ಮೊಹಮ್ಮದ್ ಶಾಕೀರ್ 2022ರಲ್ಲಿ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದಂತಹ ಉಗ್ರ ಮೊಹಮ್ಮದ್ ಶಾಕೀರ್ ಈಗ ಅರೆಸ್ಟ್ ಆಗಿದ್ದಾನೆ. NIA ಆತನನ್ನು ಅರೆಸ್ಟ್ ಮಾಡಿ ಆತನ ವಿರುದ್ಧ ತನಿಖೆಯನ್ನ ಮಾಡ್ತಾ ಇದೆ. ಆತನದ್ದೇ ಸಹಚರರು ಇವರಿಬ್ರು, ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವೀರ್, ಇಬ್ರು ಕೂಡ ಹಿಂದೂ ಹೆಸರುಗಳನ್ನು ಬಳಸಿಕೊಳ್ತಾ ಇದ್ರು. ಕೇವಲ ವಿಘ್ನೇಶ್, ಸುಮಿತ್, ಕುಲಕರ್ಣಿ ಈ ಹೆಸರುಗಳ ಜೊತೆಗೆ ಇನ್ನಷ್ಟು ಹೆಸರುಗಳನ್ನು ಬಳಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳಿದ್ದಾವೆ, ಇವ್ರ ಮೇಲೆ ಅನುಮಾನಗಳಿದ್ದಾವೆ. ಆ ನಿಟ್ಟಿನಲ್ಲಿ NIA ಅಧಿಕಾರಿಗಳು ಇವರ ವಿರುದ್ಧ ತನಿಖೆಯನ್ನ ಮಾಡ್ತಾ ಇದ್ದಾರೆ. 3 ಜನ ಕೂಡ ಹಿಂದೂ ಹೆಸರುಗಳನ್ನು ಬಳಸಿದ್ದಕ್ಕೆ ಸಾಕ್ಷಿಗಳಿದ್ದಾವೆ. ಕೇವಲ ಇದು NIA ಮೂಲಗಳಿಂದ ಬಂದಂತಹ ಮಾಹಿತಿಯಲ್ಲ. ಕೋಲ್ಕತ್ತಾದ ಹೋಟೆಲ್ಗೆ, ಅವರು ಉಳ್ಕೊಂಡಿದ್ದ ಹೋಟೆಲ್ಗೆ ಕೊಟ್ಟ ದಾಖಲೆಗಳು ಸಿಕ್ಕಿದ್ದಾವೆ. NIA ಇವರಿಬ್ಬರನ್ನ ಅರೆಸ್ಟ್ ಮಾಡುವುದಕ್ಕೂ ಮೊದಲು ಬೆಂಗಳೂರಿನಲ್ಲಿ, ಬಳ್ಳಾರಿಯಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ದಾಳಿ ಮಾಡಿದೆ. ಇವರ ಸಹಚರರನ್ನ ಹುಡುಕಿ ಇವರು ಎಲ್ಲಿದ್ದಾರೆ, ಅವರ ಮೂಲ ಯಾವುದು, ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ತಿಳಿದುಕೊಳ್ಳೋದಕ್ಕೆ ದೇಶಾದ್ಯಂತ ಬೇರೆ ಬೇರೆ ನಗರಗಳಲ್ಲಿ NIA ಆಪರೇಟ್ ಮಾಡ್ತು, ದಾಳಿಗಳನ್ನು ಮಾಡ್ತು. ಆ ದಾಳಿಗಳು ನಡೆದಾಗ ಇವರು ಯಾವ ಯಾವ ಹೋಟೆಲ್ಗಳಲ್ಲಿ ಉಳಿದುಕೊಂಡಿದ್ರು, ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ರು, ಎಲ್ಲೆಲ್ಲಿ ಸಿಮ್ಗಳನ್ನು ಪಡೆದಿದ್ರು, ಎಲ್ಲವನ್ನು NIA ಅಧಿಕಾರಿಗಳು ತನಿಖೆ ನಡೆಸಿದಾಗ ಬೆಳಕಿಗೆ ಬಂದಿದ್ದು, ಎಲ್ಲ ಕಡೆಯೂ ಇವರು ಹಿಂದೂಗಳ ಹೆಸರನ್ನು ಬಳಸಿದ್ದಾರೆ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಹುಟ್ಟಿದಂತಹ ಈ ಇಬ್ಬರು ಉಗ್ರರು
ಎಲ್ಲಿಂದ ಎಲ್ಲಿಯವರೆಗೆ ಇವರ ಜಾಲ ಇತ್ತು? ಇಂಟ್ರೆಸ್ಟಿಂಗ್ ವಿಷಯ ಇದೆ. 2019ರಿಂದ ಇವರು ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತೀರ್ಥಹಳ್ಳಿಯಲ್ಲಿ ಸೃಷ್ಟಿಯಾದಂತಹ ಐಸಿಸ್ ಮಾಡ್ಯೂಲ್ ಇಡೀ ದೇಶಾದ್ಯಂತ ಐಸಿಸ್ ಕಟ್ಟುವ ಹಂತಕ್ಕೆ ಹೋಗಿತ್ತು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇಸ್ಲಾಮಿಕ್ ಸ್ಟೇಟ್ ಆಫ್ ಸಿರಿಯಾ ಪ್ರಭಾವದಿಂದ ಭಾರತದಲ್ಲಿ ಐಸಿಸ್ ಉಗ್ರ ಸಂಘಟನೆಯನ್ನ ಕಟ್ಟುವಂತಹ ಪ್ರಯತ್ನವನ್ನ ತೀರ್ಥಹಳ್ಳಿಯ ಉಗ್ರರು ಮಾಡಿದ್ರು. ಮೊಹಮ್ಮದ್ ಶಾರಿಕ್, ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಮೂವರು ಕೂಡ ತೀರ್ಥಹಳ್ಳಿಯ ಮೂಲದವರು. ಈ ಮೂವರು 2019ರಿಂದಲೇ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಇದೆ. ದೇಶಾದ್ಯಂತ ಐಸಿಸ್ ಉಗ್ರರ ನೆಟ್ವರ್ಕ್ ಅನ್ನ ಸೃಷ್ಟಿಸುವಂತಹ ಪ್ರಯತ್ನವನ್ನ ಇವರು ಮಾಡಿದ್ರು. ಅದಕ್ಕೋಸ್ಕರ ದೇಶಾದ್ಯಂತ ಐಸಿಸ್ ಉಗ್ರರ ನೆಟ್ವರ್ಕ್ ಅನ್ನ ಮಾಡಿಕೊಳ್ಳೋದಕ್ಕೆ ಮೂಲಭೂತವಾದಿ ಚಿಂತನೆಯ ಮುಸ್ಲಿಂ ಯುವಕರನ್ನ ಸೆಳೆಯುವಂತಹ ಪ್ರಯತ್ನ ಮಾಡಿದ್ರು. ಮೂಲಭೂತವಾದಿ ಮುಸ್ಲಿಂ ಯುವಕರು ಫೇಸ್ಬುಕ್ನಲ್ಲಿ, ಟ್ವಿಟರ್ನಲ್ಲಿ ಯಾವ ರೀತಿಯ ಪೋಸ್ಟ್ ಆಗ್ತಾರೆ ಅನ್ನೋದನ್ನು ನೋಡಿ ಅವರಲ್ಲಿರುವಂತಹ ರ್ಯಾಡಿಕಲ್ ಮೈಂಡ್ ಸೆಟ್ ಅನ್ನ ಅಳೆದು ಅವರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ರು. ಐಸಿಸ್ ಸಿದ್ಧಾಂತವನ್ನ ಅವರಿಗೆ ಹೇರ್ತಾ ಇದ್ರು. ಅವರನ್ನ ರಿಕ್ರೂಟ್ ಮಾಡಿಕೊಂಡು ದೇಶಾದ್ಯಂತ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಸಂಚನ್ನ ಮಾಡಿದ್ರು. ಐಸಿಸ್ ಸಿದ್ಧಾಂತ ಏನದು? ಐಸಿಸ್ ಸಿದ್ಧಾಂತ ಇಡೀ ಭಾರತದ ಮೇಲೆ ಇಸ್ಲಾಮಿಕ್ ಧ್ವಜವನ್ನ ಆಳೋದು, ಇಡೀ ಇಸ್ಲಾಮಿಕ್ ಧ್ವಜವನ್ನ ನೆಟ್ಟು ಇಡೀ ಭಾರತ ಇಸ್ಲಾಮಿಕ್ ಸಾಮ್ರಾಜ್ಯ ಆಗಬೇಕು ಅನ್ನುವಂತಹ ಸಿದ್ಧಾಂತ ಇವರದ್ದು. ಅದನ್ನ ಜಾರಿಗೆ ತರೋದಕ್ಕೆ ಈ ರೀತಿಯ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಈ ಉಗ್ರರು. ನನ್ನ ಹತ್ರ ಒಂದು ಟೈಮ್ ಲೈನ್ ಇದೆ. ಇವ್ರದ್ದೇನಿದೆ ಒಂದೇ ಕೇಸ್ ಅಲ್ಲ, ಈ ರೀತಿಯಾದಂತಹ ಹಲವು ಕೇಸ್ಗಳಿದ್ದಾವೆ. ತೀರ್ಥಹಳ್ಳಿಯಲ್ಲಿ ಶುರುವಾದಂತಹ ಈ ಉಗ್ರರ ಜಾಲ ಎಲ್ಲಿಂದ ಎಲ್ಲಿವರೆಗಿತ್ತು ಅನ್ನೋದನ್ನ ನಿಮಗೆ ಹೇಳ್ತೀನಿ. ಒಂದು 2020ರ ಜನವರಿಯಲ್ಲಿ ತಮಿಳುನಾಡಿನ ಪೊಲೀಸರು ಬೆಂಗಳೂರಿನ ಸದ್ಗುಂಟೆ ಪಾಳ್ಯದ ಒಂದು ಮನೆಯ ಮೇಲೆ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಕೇಸನ್ನು ದಾಖಲಿಸಿಕೊಳ್ತಾರೆ. 17 ಶಂಕಿತ ಉಗ್ರರ ಮೇಲೆ ದಾಖಲಾಗಿದ್ದಂತಹ ಕೇಸದು. ಆ ಮನೆಗಳಲ್ಲಿ ಸ್ವಲ್ಪ ಇನ್ಫ್ಲಮೇಟರಿ ಎವಿಡೆನ್ಸ್ಗಳು ಸಿಕ್ಕಿದ್ವು ತಮಿಳುನಾಡು ಪೊಲೀಸರಿಗೆ. ಇವರು ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಅದರಲ್ಲಿ ಕೇಸನ್ನು ದಾಖಲಿಸಿಕೊಂಡಿದ್ರು. ಇಡೀ ತಮಿಳುನಾಡಿನಲ್ಲಿ ಐಸಿಸ್ ಮಾಡ್ಯೂಲ್ ಅನ್ನ ಬೆಂಗಳೂರಿನ ಸದ್ಗುಂಟೆ ಪಾಳ್ಯದಿಂದ ಆಪರೇಟ್ ಮಾಡಲಾಗಿತ್ತು. ಸದ್ಗುಂಟೆ ಪಾಳ್ಯವನ್ನ ಹೆಡ್ ಆಫೀಸ್ ಮಾಡಿಕೊಂಡಿದ್ರು. ಆ ಕೇಸ್ನಲ್ಲೂ ಕೂಡ ಈ ಅಬ್ದುಲ್ ಮತೀನ್ ತಾಹಾ ಮತ್ತೆ ಮುಸಾವಿರ್ ಇಬ್ಬರು ಕೂಡ ಇದ್ದಾರೆ. 2020ರ ಜನವರಿಯಲ್ಲಿ ಸದ್ಗುಂಟೆ ಪಾಳ್ಯದಲ್ಲಿ ದಾಖಲಾಗುವಂತಹ FIRನಲ್ಲಿ ಇವರಿಬ್ಬರು ಆರೋಪಿಗಳು ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾಹಾ. ಮತ್ತೊಂದು, ಈ ಸದ್ಗುಂಟೆ ಪಾಳ್ಯದ ಮನೆಯ ಮೇಲೆ ತಮಿಳುನಾಡಿನ ಪೊಲೀಸರು ದಾಳಿ ಮಾಡಿದ್ರಲ್ಲ, ಆ ದಾಳಿಗೆ ಪ್ರತೀಕಾರವನ್ನು ತಮಿಳುನಾಡಿನಲ್ಲಿ ತಗೊಳ್ತಾರೆ. 2020ರ ಜನವರಿ ಅದೇ ತಿಂಗಳಲ್ಲಿ ಜನವರಿ 11ನೇ ತಾರೀಕು ಕನ್ಯಾಕುಮಾರಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೊಲೆಯಾಗುತ್ತೆ. ಸಬ್ ಇನ್ಸ್ಪೆಕ್ಟರ್ ಟೆರರ್ ಕೃತ್ಯಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಾರೆ. ವಿಲ್ಸನ್ ಅಂತ ಅವರ ಹೆಸರು. ಅವರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗುತ್ತೆ 2020ರಲ್ಲಿ. ಅದರಲ್ಲಿ ಇವರಿಬ್ಬರು ಇರಲಿಲ್ಲ, ಆದರೆ ಇವರ ಸಹಚರರು ತಮಿಳುನಾಡಿನ ಕೇಸ್ ಇದ್ರು. ಅಲ್ ಹಿಂದ್ ಅನ್ನುವಂತಹ ಒಂದು ಗ್ರೂಪ್ ಅನ್ನ ಮಾಡಿಕೊಂಡು ತಮಿಳುನಾಡಿನ SI ಅನ್ನ ಕೊಂದಿದ್ರು. ಅವರ ಉದ್ದೇಶ ಇದ್ದದ್ದು ರಾಜಕೀಯ ನಾಯಕರು, ಹಿಂದೂ ಮುಖಂಡರುಗಳು ಮತ್ತು ಪೊಲೀಸ್ ಆಫೀಸರ್ಸ್ಗಳನ್ನು ಕೊಂದು ಭಯವನ್ನು ಸೃಷ್ಟಿ ಮಾಡಬೇಕು, ಭಯೋತ್ಪಾದನೆಯನ್ನು ಮಾಡಬೇಕು ಅನ್ನುವುದು ಅವರ ಉದ್ದೇಶ ಆಗಿತ್ತು. ಇದಾದ ಮೇಲೆ 2020ರ ನವೆಂಬರ್ನಲ್ಲಿ ಮಂಗಳೂರಿನಲ್ಲಿ ಒಂದು ಗೋಡೆ ಬರಹ ಬರುತ್ತೆ. ಆ ಗೋಡೆ ಬರಹದಲ್ಲಿ ಲಷ್ಕರ್ ಎ ತೈಬಾ ಮತ್ತು ತಾಲಿಬಾನ್ ಪರವಾಗಿ ಗೋಡೆ ಬರಹವನ್ನು ಬರೆದಿದ್ರು. ಸಂಘಿಗಳು ಮತ್ತು ಮನುವಾದಿಗಳು ನಮ್ಮನ್ನು ಫೋರ್ಸ್ ಮಾಡಬೇಡಿ, ನಾವು ಲಷ್ಕರ್ ಎ ತೊಯ್ಬಾ ಮತ್ತು ತಾಲಿಬಾನನ್ನು ಇಲ್ಲಿಗೆ ಕರೆಸುವಂತಹ ಫೋರ್ಸನ್ನು ನಮ್ಮ ಮೇಲೆ ಮಾಡಬೇಡಿ ಅಂತ RSS ಅನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಗೋಡೆ ಬರಹವನ್ನು ಬರೆದಿದ್ರು. ಲಷ್ಕರ್ ಎ ತಯ್ಯಬಾ ಮತ್ತು
ತಾಲಿಬಾನ್ನ ಹೆಸರಿನಲ್ಲಿ ಬರೆದಂತಹ ಗೋಡೆ ಬರಹ, ಅದರ ತನಿಖೆಯನ್ನ NIA ಮಾಡಿದಾಗ ಇದು ಐಸಿಸ್ ಉಗ್ರರ ಕೃತ್ಯ ಅಂತ NIA ಸ್ಪಷ್ಟವಾಗಿ ಹೇಳ್ತು. ಆ ಕೇಸ್ನಲ್ಲೂ ಈ ಅಬ್ದುಲ್ ಮತೀನ್ ತಾಹಾ ಮತ್ತೆ ಬಾಂಬ್ ಇಟ್ಟಂತಹ ಮುಸಾವೀರ್ ಇದ್ದಾನೆ. ಜೊತೆಗೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ನಲ್ಲ ಶಾರಿಕ್, ಆತ ಕೂಡ ಇದ್ದಾನೆ. ಇದು 2020 ನವೆಂಬರ್. ಮತ್ತೊಂದು 2021ರಲ್ಲಿ ತೀರ್ಥಹಳ್ಳಿಯಲ್ಲಿ ಮತ್ತು ಶಿವಮೊಗ್ಗದ ಬೇರೆ ಬೇರೆ ಭಾಗಗಳಲ್ಲಿ ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡ್ತಾರೆ. IEDಯನ್ನು ಬಳಸಿಕೊಂಡು ಬಾಂಬ್ ತಯಾರಿಕೆ ಮಾಡಿ ಟ್ರಯಲ್ ಬ್ಲಾಸ್ಟ್ ಮಾಡ್ತಾರೆ. ತಾವು ತಯಾರಿಸಿರುವಂತಹ ಬಾಂಬ್ ಎಷ್ಟರ ಮಟ್ಟಿಗೆ ಸ್ಫೋಟ ಆಗುತ್ತೆ, ಅದರಿಂದ ಎಷ್ಟು ಜನರ ಜೀವ ಹೋಗಬಹುದು ಅಂತ ಒಂದು ಟ್ರಯಲ್ ಬ್ಲಾಸ್ಟ್ ಅನ್ನು ಮಾಡ್ತಾರೆ. 2021ರಲ್ಲಿ ಇದು ಗೊತ್ತೇ ಆಗೋದಿಲ್ಲ ತನಿಖಾಧಿಕಾರಿಗಳಿಗೆ. ಈ ಟ್ರಯಲ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಗಿದ್ದು 2022ರ ಆಗಸ್ಟ್ಗೆ. 2022ರ ಆಗಸ್ಟ್ 15ನೇ ತಾರೀಕು ಸ್ವತಂತ್ರದ ಸಂಭ್ರಮದ ದಿನ ಶಿವಮೊಗ್ಗದಲ್ಲಿ ವೀರ ಸಾವರ್ಕರ್ ಫೋಟೋವನ್ನು ಹಾಕಿರ್ತಾರೆ. ಆ ಫೋಟೋವನ್ನು ತೆಗೆದು ಆ ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಫೋಟೋ ಹಾಕ್ತೀನಿ ಅಂತ ಕೆಲವು ಮುಸ್ಲಿಂ ಯುವಕರು ಬಂದು ಈ ಫೋಟೋವನ್ನು ತೆಗೆಯುವಂತಹ ಪ್ರಯತ್ನ ಮಾಡ್ತಾರೆ. ದೊಡ್ಡ ಗಲಾಟೆಯಾಗುತ್ತೆ. ಈ ಸಂದರ್ಭದಲ್ಲಿ ಇಬ್ಬರು ಹಿಂದೂ ಯುವಕರಿಗೆ ಚಾಕುವಿನಿಂದ ಹಿರಿತಾರೆ. ಒಬ್ಬ ಪ್ರೇಮ್ ಸಿಂಗ್ ಮತ್ತೊಬ್ಬ ಪ್ರವೀಣ್. ಈ ಚಾಕು ಇರಿತದ ಕೇಸ್ನಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಕೆಲವರನ್ನ ಶಿವಮೊಗ್ಗದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ಗಳಾಗಿದ್ದಾವೆ ಅಂತ. ಆಗ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ನ ಬಗ್ಗೆ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಕೇಸ್ NIA ಟ್ರಾನ್ಸ್ಫರ್ ಆಗುತ್ತೆ. NIA ಆ ಕೇಸ್ನ ತನಿಖೆ ಮಾಡಿದ್ರೆ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವೀರ್ ಇಬ್ರು ಕೂಡ ಆ ಕೇಸ್ನಲ್ಲಿರ್ತಾರೆ. ಮತ್ತೊಂದು ಕೇಸ್ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ 2022ರ ನವೆಂಬರ್ 19ಕ್ಕೆ ನಡೆದದ್ದು. ಕುಕ್ಕರ್ ಬಾಂಬನ್ನು ತಯಾರಿಕೆ ಮಾಡಿಕೊಂಡು ಯಾವುದೋ ಒಂದು ಜಾಗದಲ್ಲಿ ಪ್ಲಾಂಟ್ ಮಾಡೋದಕ್ಕೆ ಮೊಹಮ್ಮದ್ ಶಾರಿಕ್ ಉಗ್ರ ಹೋಗ್ತಾ ಇರ್ತಾನೆ. ಆದರೆ ಅದು ಆಟೋದಲ್ಲೇ ಬ್ಲಾಸ್ಟ್ ಆಗಿಬಿಡುತ್ತೆ. ಉಗ್ರ ಗಂಭೀರವಾಗಿ ಗಾಯಗೊಳ್ತಾನೆ. ಆಟೋ ಡ್ರೈವರ್ ಕೂಡ ಈ ಘಟನೆಯಲ್ಲಿ ಗಾಯಗೊಳ್ತಾನೆ. ಕುಕ್ಕರ್ನಲ್ಲಿ ಬ್ಲಾಸ್ಟ್ ಬಾಂಬನ್ನು ತಯಾರಿಕೆ ಮಾಡಿ ಯಾವುದೋ ಒಂದು ಜಾಗದಲ್ಲಿ ಪ್ಲಾಂಟ್ ಮಾಡುವಂತಹ ಪ್ರಯತ್ನದಲ್ಲಿದ್ದಾಗ ಮಾರ್ಗ ಮಧ್ಯದಲ್ಲಿಯೇ ಆಟೋದಲ್ಲಿ ಬ್ಲಾಸ್ಟ್ ಆಗುತ್ತೆ. ಈ ಕೇಸ್ನಲ್ಲೂ ಕೂಡ ಇವರೇ ಆರೋಪಿಗಳು. ಅದು ಕೂಡ NIA ತನಿಖೆ ಮಾಡ್ತಾ ಇದೆ. ಈಗ 2024 ಮಾರ್ಚ್ 1ನೇ ತಾರೀಕು ಬೆಂಗಳೂರಿನಲ್ಲಿ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಇಟ್ಟರು. 2020ರಿಂದ 2024ರವರೆಗೆ ನಿರಂತರವಾಗಿ 6 ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಬಗ್ಗೆ NIAಗೆ ದಾಖಲೆಗಳಿದ್ದಾವೆ. NIAಗೆ ಗೊತ್ತಿರುವುದು ಈ 6 ಕೇಸ್ಗಳು. ಗೊತ್ತಿಲ್ಲದೆ ಬೇರೆ ಬೇರೆ ಜಾಗಗಳಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿರೋದು, ಬಾಂಬ್ ತಯಾರಿಕೆ ಮಾಡಿರೋದ್ರ ಬಗ್ಗೆ ಈಗ NIA ಇವರನ್ನ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಮಾಡುತ್ತೆ. ಎಲ್ಲೆಲ್ಲಿ ಈ ರೀತಿಯಾದಂತಹ ಪ್ರಯತ್ನಗಳಾಗಿದ್ದಾವೆ ಅಂತ. 2019ರಿಂದ ಈ ರೀತಿಯ ಕೃತ್ಯಗಳಲ್ಲಿ ಇವರು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. 2014ರಿಂದ ತಮಿಳುನಾಡಿನಲ್ಲಿ ಐಸಿಸ್ ಮಾಡ್ಯೂಲ್ ಇತ್ತು. ಅದಕ್ಕೆ ತೀರ್ಥಹಳ್ಳಿಯ ಉಗ್ರರು 2019ರ ನಂತರ ಜಾಯಿನ್ ಆದ್ರು ಅನ್ನುವ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.